Hello friends, welcome to India for IAS. This is Manjunath Mudol. Topic of this video is Himalayan Thar. So ಈ ವಿಡಿಯೋದಲ್ಲಿ ನಾವು ಹಿಮಾಲಯನ್ ಥಾರ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಹಿಮಾಲಯನ್ ಥಾರ್ it is not only important for UPSC prelims, it is a UPSC prelims exclusive topic and also it is important for KPSC exams and other exams like SSC. So UPSC already in the previous year asked question on Himalayan Thar. So Himalayan Thar ಮೇಲೆ ಪ್ರೀವಿಯಸ್ ಇಯರಲ್ಲಿ ಯು ಪಿ ಎಸ್ ಸಿ ಏನು ಮಾಡಿದೆ ಕ್ವಶನ್ಸ್ ಕೇಳಿದೆ. ಸೊ ಇವಾಗ ಹಿಮಾಲಯನ್ ಥಾರ್ ಏನಕ್ಕೆ ನ್ಯೂಸಲ್ಲಿದೆ, ಸೊ ಅದನ್ನು ಮತ್ತೆ ಈ ವರ್ಷ ಫಿಲಿಮ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ನಾವು ನೋಡೋದಾದರೆ, ಸೊ ಇತ್ತೀಚೆಗೆ ಹಿಮಾಲಯನ್ ಥಾರ್ ಏನಕ್ಕೆ ನ್ಯೂಸಲ್ಲಿರುತ್ತೆ ಅಂತ ನೋಡೋದಾದರೆ, ಸೊ ಈ ಹಿಮಾಲಯ ರೀಜನಲ್ಲಿ ಏನಾಗ್ತಾ ಇರುತ್ತೆ, ಬಿಕಾಸ್ ಆಫ್ ವೇಸ್ಟ್ ಡಂಪಿಂಗ್ ಆಫ್ ವೇಸ್ಟ್ ಆ್ಯಂಡ್ ಗಾರ್ಬೇಜ್. ಸೊ ದೇರ್ ಈಸ್ ಅ ಇನ್ಕ್ರೀಸಿಂಗ್ ಥ್ರೆಟ್. ಹಿಮಾಲಯನ್ ಥಾರ್ಗೆ ಏನಾಗ್ತಾ ಇದೆ, ಅದರ ಎಕೋಸಿಸ್ಟಮ್ ಹಾಳಾಗ್ತಾ ಇದೆ. ಸೊ ಅದರ ವಾಸಸ್ಥಳ ಏನಾಗ್ತಿದೆ, ಹಾಳಾಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ, ಹಿಮಾಲಯನ್ ಸ್ಲೋಪ್ಸ್ ದೇ ಆರ್ ಅಂಡರ್ ಥ್ರೆಟ್ ಆಫ್ ವೇಸ್ಟ್. ಸೊ ಇದರಿಂದ ಲ್ಯಾಂಡ್ ಸ್ಲೈಡ್ ಆಗೋತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ ಬಿಕಾಸ್ ಆಫ್ ಡಂಪಿಂಗ್ ಆಫ್ ವೇಸ್ಟ್ ಆ್ಯಂಡ್ ದಿಸ್ ಈಸ್ ಥ್ರೆಟನಿಂಗ್ ದಿ ಎಕೋಸಿಸ್ಟಮ್ ಆಫ್ ಹಿಮಾಲಯನ್ ಥಾರ್. ಸೊ ಹಿಮಾಲಯನ್ ಥಾರ್ದು ಏನು ವಾಸಸ್ಥಳ ಇದೆ ಅದಕ್ಕೆ ಒಂದು ಅಪಾಯವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ವಿಷಯಕ್ಕೋಸ್ಕರ ಹಿಮಾಲಯನ್ ಥಾರ್ ನ್ಯೂಸಲ್ಲಿರುತ್ತೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಹಿಮಾಲಯನ್ ಥಾರ್. ಸೊ ಹಿಮಾಲಯನ್ ಥಾರ್ ಬಗ್ಗೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಇಟ್ ಈಸ್ ದ ಲಾರ್ಜ್ ಹೂಫ್ಡ್ ಮ್ಯಾಮಲ್ ಅಂತಂದರೆ, ಸೊ ಇವಾಗ ನಾವು ದನಕರಗಳನ್ನ ನೋಡಿರ್ತೀವಿ. ಸೊ ಅದರ ಕಾಲುಗಳ ಕೆಳಗೆ ಉಗುರಿನಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಹೂಫ್ ಅಂತ ಕರಿತೀವಿ. ಅದೇ ರೀತಿ ಇದರ ಕಾಲುಗಳ ಕೆಳಗೆ ಏನಿದೆ, ಸೊ ಅಲ್ಲಿ ಒಂದು ಏನು ಕೆರಾಟಿನ್ ಮಟೀರಿಯಲ್ ಏನಿರುತ್ತೆ ಉಗುರಿನ ಥರ. ಸೊ ಇವಾಗ ನಮಗೆ ಹೆಂಗೆ ಮನುಷ್ಯರಿಗೆ ಕಾಲುಗಳ ಬೆರಳಿಗೆ ಉಗುಳಿರುತ್ತೆ, ಸೊ ಅದೇ ರೀತಿ ಕುದುರೆ ಮತ್ತು ದನಕರುಗಳಲ್ಲಿ ನಾವು ನೋಡಿರ್ತೀವಿ ಹೂಫ್ ಅನ್ನೋ ಸ್ಟ್ರಕ್ಚರ್ ಇರುತ್ತೆ. ಸೊ ಆ ರೀತಿ ಹೂಫ್ ಇರ್ತಕ್ಕಂತಹ ಒಂದು ಹಿಮಾಲಯದಲ್ಲಿ ವಾಸಿಸ್ತಕ್ಕಂಥ ಪ್ರಾಣಿಗಳಲ್ಲಿ ಇದು ಅತಿ ದೊಡ್ಡದಾದ ಪ್ರಾಣಿ. ಸೊ ಇಟ್ ಈಸ್ ಅ ಲಾರ್ಜ್ ಹೂಫ್ಡ್ ಮ್ಯಾಮಲ್ ದಟ್ ಲಿವ್ಸ್ ಇನ್ ಹಿಮಾಲಯ. ಸೊ ಇದರ ಸೈಂಟಿಫಿಕ್ ನೇಮ್ ನೋಡೋದಾದರೆ ಹೆಮಿಟ್ರಾಗಸ್ ಜೆಮ್ಲಾಹಿಕಸ್. ಸೊ ಇನ್ನು ಇದರ ಹ್ಯಾಬಿಟೆಟ್ ಮತ್ತು ಅದರ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ, ಸೊ ಅದರ ವಾಸಸ್ಥಳ ಯಾವ ರೀತಿ ಇರುತ್ತೆ ಮತ್ತು ಅದು ಇಂಡಿಯಾದಲ್ಲಿ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ನೋಡೋದಾದರೆ, ಸೊ ಮೇಜರ್ಲಿ ಇಟ್ ಈಸ್ ಫೌಂಡ್ ಇನ್ ಸದರ್ನ್ ಟಿಬೆಟ್. ಸೊ ಟಿಬೆಟ್ ಏನಿದೆ, ಚೈನೀಸ್ ಟಿಬೆಟ್ ಏನಿದೆ, ಚೀನಾ ಆಕ್ಯುಪೈಡ್ ಟಿಬೆಟ್ ಅಂತ ಏನು ಕರಿತೀವಿ, ಸೊ ಅದರ ಸದರ್ನ್ ಟಿಬೆಟ್ ಪಾರ್ಟಲ್ಲಿ ಸೊ ಈ ಹಿಮಾಲಯನ್ ಥಾರ್ ಕಂಡು ಬರುತ್ತೆ. ಸೊ ಇನ್ನು ನಾರ್ದರ್ನ್ ಇಂಡಿಯಾ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಲಡಾಖ್, ಸೊ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಅಲ್ಲಿ ಕಂಡು ಬರುತ್ತೆ. ದೆನ್ ವೆಸ್ಟರ್ನ್ ಭೂತಾನ್ ಅಂತಂದರೆ, ಸೊ ಇವಾಗ ಭೂತಾನ್ ದೇಶ ಏನಿದೆ, ಸೊ ಅದರ ವೆಸ್ಟರ್ನ್ ಭಾಗದಲ್ಲಿ ಕಂಡು ಬರುತ್ತೆ. ಆಮೇಲೆ ನೇಪಾಳ ದೇಶದಲ್ಲಿ ಕಂಡು ಬರುತ್ತೆ. ಸೊ ಮೇಜರ್ಲಿ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟಿಬೆಟ್, ಅಂದರೆ ಚೀನಾ, ಇಂಡಿಯಾ, ಭೂತಾನ್ ಆ್ಯಂಡ್ ನೇಪಾಲ್. ಸೊ ಈ 4 ರಾಷ್ಟ್ರಗಳಲ್ಲಿ ಹಿಮಾಲಯನ್ ಥಾರ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಈ ಹಿಮಾಲಯನ್ ಥಾರ್ ಏನಿದೆ, ಇಟ್ ಈಸ್ ಅಡಾಪ್ಟೆಡ್ ಟು ಕೂಲ್ ಕ್ಲೈಮೇಟ್. ಸೊ ಕೂಲ್ ರಾಕಿ ಮೌಂಟೇನ್ ಏರಿಯಾ. ಸೊ ಮೌಂಟೇನ್ ಏರಿಯಾ ಇರಬೇಕು, ಸೊ ಅದು ಕೂಲ್ ಇರಬೇಕು, ಜೊತೆಗೆ ರಾಕಿ ಇರಬೇಕು. ರಾಕಿ ಅಂತಂದರೆ ಸೊ ಅಲ್ಲಿ ಈ ಬಂಡೆಗಳು, ಕಲ್ಲುಗಳು ಜಾಸ್ತಿ ಇರ್ತವೆ. ಕೂಲ್ ಅಂತಂದರೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಕ್ಲೈಮೇಟ್ಗೆ, ವೆದರ್ಗೆ ಇದೇನಾಗಿದೆ, ಅಡಾಪ್ಟ್ ಆಗಿದೆ. ಸೊ ಹಿಮಾಲಯದಲ್ಲಿ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಸ್ಲೋಪ್ ರೇಂಜ್ ಏನಿದೆ 2500 ಮೀಟರ್ ಟು 5000 ಮೀಟರ್. ಸೊ ಇವಾಗ ನಾವು ಇದನ್ನು ಹಿಮಾಲಯ ಅಂತ ತೊಗೊಂಡ್ರೆ, ಸೊ ಇಫ್ ದಿಸ್ ಈಸ್ ದಿ ಹಿಮಾಲಯನ್ ಮೌಂಟೇನ್ ಸಿಸ್ಟಮ್ ಅಂತ ತೊಗೊಂಡ್ರೆ, ಸೊ ಇಲ್ಲಿ ಎವರೇಜ್ ಹೈಟ್ ಬಂದು, ಸೊ ಈ ರೇಂಜಲ್ಲಿ ಹೈಟ್ ಬಂದು ಇಫ್ ದಿಸ್ ಈಸ್ 6000 ಮೀಟರ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, ಸಿ ಲೆವೆಲಿಂದ 6000 ಮೀಟರ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ, ಸೊ ಇಫ್ ದಿಸ್ ಈಸ್ 5000 ಮೀಟರ್ಸ್, ಸೊ ಇದು 4000 ಮೀಟರ್ಸ್ ಆಗೋದಾದರೆ, ಸೊ ಈ ರೀತಿ ಹಿಮಾಲಯನ್ ಎಲಿವೇಶನ್ಸ್ ಇರುತ್ತೆ. ಸೊ ಇಫ್ ದಿಸ್ ಈಸ್ 2000 ಮೀಟರ್ಸ್, ಸೊ ನಮಗೆ ಹಿಮಾಲಯನ್ ಥಾರ್ ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಸೊ ಈ ಒಂದು ರೇಂಜಲ್ಲಿ, ಸಮುದ್ರ ಮಟ್ಟದಿಂದ ಈ ರೇಂಜ್ ಏನಿದೆ, ಸೊ ಈ ರೇಂಜಿಂದ ಕಂಡು ಬರುತ್ತೆ. 2500ಇಂದ 5000 ಮೀಟರ್ಸ್ವರೆಗೂ ಕಂಡು ಬರುತ್ತೆ. ಸೊ ಅಬೌವ್ 5000 ಮೀಟರ್ಸ್ ಹಿಮಾಲಯನ್ ಥಾರ್ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ದಿಸ್ ಈಸ್ ದ ಮೀನಿಂಗ್. ಸೊ ದಿಸ್ ಈಸ್ ದಿ ಹ್ಯಾಬಿಟೆಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಹಿಮಾಲಯನ್ ಥಾರ್. ಇನ್ನು ಈ ಹಿಮಾಲಯನ್ ಥಾರ್ ಫಿಸಿಕಲ್ ಫೀಚರ್ಸ್ನ ನಾವು ನೋಡೋದಾದರೆ, ಸೊ ಈ ಫಿಸಿಕಲ್ ಫೀಚರ್ಸಲ್ಲಿ ಎಲ್ಲ ಫೀಚರ್ಸು ಇಂಪಾರ್ಟೆಂಟ್ ಇರಲ್ಲ. ಸೊ ಯಾವುದು ಇಂಪಾರ್ಟೆಂಟ್ ಅಂತಂದರೆ, ಸೊ ಮೊದಲನೇದಾಗಿ ಹೆಡ್ ಆ್ಯಂಡ್ ಸೆನ್ಸರಿ ಕೊಟ್ಟಿದ್ದಾರೆ, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಅದು ಯಾವ ರೀತಿ ಸ್ಮಾಲ್ ಹೆಡ್ ಇದೆ, ಸ್ಮಾಲ್ ಪಾಯಿಂಟೆಡ್ ಇಯರ್ಸು, ಲಾರ್ಜ್ ಐಸು, ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಯಾವ ಫೀಚರ್ಸ್ ಇಂಪಾರ್ಟೆಂಟ್ ಅಂದರೆ ಸೆಕ್ಶುವಲ್ ಡೈಮಾರ್ಫಿಸಮ್. ಸೊ ಹಿಮಾಲಯನ್ ಥಾರ್ಸ್ ಹಾರ್ನ್ಸ್ ಏನಿದೆ, ಹಿಮಾಲಯನ್ ಥಾರ್ಲಿರ್ತಕ್ಕಂಥ ಹಾರ್ನ್ಸ್ ಅಂದರೆ ಕೊಂಬುಗಳು ಅಂತ ಏನು ಕರಿತೀವಿ, ಇಟ್ ಶೋಸ್ ಸೆಕ್ಶುವಲ್ ಡೈಮಾರ್ಫಿಸಮ್. ಸೊ ಇದರರ್ಥ ಏನಂದರೆ, ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತಂದರೆ ಮೇಲ್ ಮತ್ತು ಫೀಮೇಲ್, ಗಂಡು ಮತ್ತು ಹೆಣ್ಣು ಹಿಮಾಲಯನ್ ಥಾರಲ್ಲಿ ಈ ಕೋಡುಗಳು ಏನಿರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ರೀತಿ ಅಂತಂದರೆ, ಮೇಲ್ ಹಾರ್ನ್ಸ್ ದೇ
grow up to 46 centimeter. Female horns, female they have a smaller horns. ಸೊ ಅಂದರೆ ಗಂಡು ಹಿಮಾಲಯನ್ ತಾರಲ್ಲಿ ಹಾರ್ನ್ಸ್ ಕೊಂಬು ಏನಿದೆ ಅದು ಜಾಸ್ತಿ ಉದ್ದ ಆಗಿರುತ್ತೆ ಕಂಪೇರ್ಡ್ ಟು ಫೀಮೇಲ್. ಸೊ ದೆನ್ ಹಾರ್ನ್ಸ್ ಕರ್ವ್ ಬ್ಯಾಕ್ವರ್ಡ್ ಪ್ರಿವೆಂಟಿಂಗ್ ಇಂಜುರೀಸ್ ಡ್ಯೂರಿಂಗ್ ಮೀಟಿಂಗ್. ಸೊ ಮೀಟಿಂಗ್ ಆಗಬೇಕಾದ್ರೆ ದೇ ವಿಲ್ ಫೈಟ್. ಸೊ ಆ ಫೈಟ್ ಆಗಬೇಕಾದ್ರೆ ಯಾವುದೇ ರೀತಿ ಇಂಜುರಿ ಆಗದೇ ಇರೋ ಹಾಗೆ ಹಾರ್ನ್ಸ್ ಏನಿರುತ್ತೆ ಬ್ಯಾಕ್ವರ್ಡ್ ಕರ್ವ್ ಆಗಿರುತ್ತೆ. ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಹಿಮಾಲಯನ್ ತಾರ್ಸ್ ದೇರ್ ಹ್ಯಾಬಿಟೇಟ್ ಈಸ್ ಹಿಮಾಲಯನ್ ರೀಜನ್. 2500 ಮೀಟರ್ ಹೈಟಿಂದ 5000 ಮೀಟರ್ ಹೈಟ್ವರೆಗೂ ಹಿಮಾಲಯದಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಏನಿರುತ್ತೆ ಚಳಿ ಜಾಸ್ತಿ ಇರುತ್ತೆ, ಶೀತ ಜಾಸ್ತಿ ಇರುತ್ತೆ. ಸೊ ಈ ಶೀತವಾದಂಥ ಒಂದು ಪ್ರದೇಶದಲ್ಲಿ ವಾಸ ಮಾಡಬೇಕಾದ್ರೆ ಫಿಸಿಕಲ್ ಅಡ್ಯಾಪ್ಟೇಷನ್ ಕೂಡ ಇರಬೇಕು. ಸೊ ಈ ಹಿಮಾಲಯನ್ ತಾರಲ್ಲಿ ಯಾವ ರೀತಿ ಫಿಸಿಕಲ್ ಅಡ್ಯಾಪ್ಟೇಷನ್ ಇದೆ ಅಂತಂದರೆ ಕೋಟ್ ಅಡ್ಯಾಪ್ಟೇಷನ್ ಅಂತ ಕರೀತಾರೆ. ಏನಿದು ಕೋಟ್ ಅಡ್ಯಾಪ್ಟೇಷನ್ ಅಂದರೆ ಥಿಕ್ ಅಂದರೆ ತುಂಬ ದಪ್ಪನಾದ ರೆಡ್ಡಿಶ್ ವೂಲ್ ಕೋಟ್ ಇರುತ್ತೆ. ಅಂದರೆ ಈ ಏನು ಉಣ್ಣೆ ಇರುತ್ತೆ, ಉಣ್ಣೆಯ ಕೋಟ್ ಅಂದರೆ ಈ ಫರ್ ಅಂತ ಏನು ಕರಿತೀವಿ, ಉಣ್ಣೆ ಅಂತ ಏನು ಕರಿತೀವಿ. ಸೊ ಅದರದ್ದು ಒಂದು ಥಿಕ್ ಕೋಟ್ ಇರುತ್ತೆ. ಅದ್ರ ಕೆಳಗಡೆ ಅಂಡರ್ ಕೋಟ್ ಇರುತ್ತೆ, ಇನ್ನೂ ದಪ್ಪನಾದಂಥ ಒಂದು ಚರ್ಮದ ಅಂಡರ್ ಕೋಟ್ ಇರುತ್ತೆ. ಸೊ ಈ ಚರ್ಮದ ಅಂಡರ್ ಕೋಟ್ ಮತ್ತು ಈ ಉಲನ್ ಅಂಡರ್ ಕೋಟ್ ಏನು ಮಾಡುತ್ತೆ, ಚಳಿ ವೆದರ್, ಶೀತವಾದ ವೆದರ್ ಏನಿರುತ್ತೆ ಅದರಿಂದ ಹಿಮಾಲಯನ್ ತಾರ್ನ ರಕ್ಷಣೆ ಮಾಡುತ್ತೆ. ಸೊ ಲೊಕೊಮೋಷನ್ ಬಂದು ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಹಿಮಾಲಯನ್ ತಾರ್ ಇಟ್ ಈಸ್ ಆನ್ ಉಂಗುಲೇಟ್ ಅಂತಂದರೆ ಇವನ್ ಟೋಡ್. ಸೊ ಇಟ್ ವಾಕ್ಸ್ ಬೋತ್ ಆನ್ ಸ್ಮೂತ್ ಆ್ಯಂಡ್ ರಫ್ ಸರ್ಫೇಸಸ್ ಎಫಿಷಿಯೆಂಟ್ಲಿ. So these are the few physical features which are important from examination point of view. ಇನ್ನು ಹಿಮಾಲಯನ್ ತಾರ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದರೆ, ಸೊ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ನಿಯರ್ ಥ್ರೆಟನ್ಡ್ ಅಂಡರ್ IUCN ರೆಡ್ ಲಿಸ್ಟ್. ಸೊ IUCN ರೆಡ್ ಲಿಸ್ಟ್ ಪ್ರಕಾರ ಇದನ್ನು ಯಾವ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ ಅಂದರೆ ನಿಯರ್ ಥ್ರೆಟನ್ಡ್ ಅಂತ ಬರುತ್ತೆ. ಸೊ ಇವಾಗ ಸದ್ಯಕ್ಕೆ ಏನಕ್ಕೆ ನ್ಯೂಸಲ್ಲಿದೆ, ಇಟ್ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ pollution being created in Himalayan region, and this pollution it is affecting the fragile ecosystem in Himalaya. ಸೊ ಇದರಿಂದ ಹಿಮಾಲಯನ್ ತಾರ್ ವಾಸಸ್ಥಳ ಏನಿದೆ, ಹ್ಯಾಬಿಟೇಟ್ ಅಂತ ಏನು ಕರಿತೀವಿ, ಅದಕ್ಕೆ ಥ್ರೆಟ್ ಅಂದರೆ ಅದಕ್ಕೆ ಅಪಾಯ ಒದಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಹಿಮಾಲಯದಲ್ಲಿ ಏನು ಈ ವೇಸ್ಟ್ ಪೊಲ್ಯೂಷನ್ ಬಿಕಾಸ್ ಆಫ್ ಹ್ಯೂಮನ್ ಇಂಡ್ಯೂಸ್ಡ್ ವೇಸ್ಟ್, ಸೊ ಅದರಿಂದ ಏನು ವೇಸ್ಟ್ ಕ್ರಿಯೇಟ್ ಆಗ್ತಿದೆ ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹಿಮಾಲಯನ್ ತಾರ್. ಸೊ ಈ ಹಿಮಾಲಯನ್ ತಾರ್ ಮೇಲೆ ಸೊ ಇಲ್ಲಿ ಒಂದು ಪ್ಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ನ ಕೊಟ್ಟಿದ್ದೀವಿ. ಸೊ ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಸೊ ಈ 3 ಸ್ಟೇಟ್ಮೆಂಟ್ನ ಓದಿ ಸೊ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸೊ ದ ಆನ್ಸರ್ ಆ್ಯಂಡ್ ಡೀಟೇಲ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಈಸ್ ಅವೈಲೇಬಲ್ ಇನ್ ದಿ PDF handout which you can download by joining our Telegram channel. Thank you for watching. See you in the next video. Till then, happy learning.